BMTC, KSRTC, KKRTC, NWRTC 4 ನಿಗಮಗಳು ಕೂಡ ಬನ್ನಿ ಈ ಕಡೆ ಪ್ರಸಾದ್ ಅವರು ಸುಮಾರು ಒಂದು 6-7 ತಿಂಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಬೇಕು ಅಂತ ಕೇಳ್ತಾಯಿದ್ರು. ಅವರು ರೆಸಲ್ಯೂಷನ್ಸ್ ಮಾಡಿ ನನಗೆ ಕಳಿಸಿದರು. ಈಗ ಸಮಯ ಕೂಡ ಬಂದಿರಲಿಲ್ಲ. ಯಾಕೆ ಅವರು ಬೆಲೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಅಂದರೆ, ಉದಾಹರಣೆಗೆ BMTCನಲ್ಲಿ 2014ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಬೆಲೆ ಟಿಕೆಟ್ ದರ ಏರಿಸಿದ್ವಿ. ಆಮೇಲೆ ಆಗ ಡೀಸೆಲ್ ಬೆಲೆ ಕಡಿಮೆ ಆಯಿತು. ಆಗ 2% ನಾನು ಇಳಿಸಿದ್ದೆ. 14ರಲ್ಲಿ ಬೆಲೆ ಏರಿಕೆ ಮಾಡಿ ಡೀಸೆಲ್ ದರ ಕಡಿಮೆ ಆದಾಗ 2% ಕಡಿಮೆ ಮಾಡಿದ್ದೆ. ಅಂದರೆ 2014ರಿಂದಲೂ ಕೂಡ ದರ ಪರಿಷ್ಕರಣೆ ಆಗಿಲ್ಲ. 2014 ಅಂದರೆ 10 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ. ಆಗ ಡೀಸೆಲ್ ಬೆಲೆ ಎಷ್ಟಿತ್ತು? 40-45 ರೂಪಾಯಿ ಇರಲಿಲ್ಲ. ನಮ್ಮ ಸ್ಯಾಲ್ರೀಸು ಈಗೇನು ಕೊಡ್ತಾಯಿದ್ದೀವೋ ಅದರಲ್ಲಿ ಅರ್ಧಷ್ಟು ಕೂಡ ಇರಲಿಲ್ಲ. ವೇರ್ ಆ್ಯಂಡ್ ಟೈರು ಕೂಡ ಕಡಿಮೆ ಇತ್ತು. ಅದಾದಮೇಲೆ 2020ರಲ್ಲಿ 2020 ಜನವರಿ 26ನೇ ತಾರೀಕು ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಮತ್ತು KSRTC ಅವರು 12% ದರವನ್ನು ಏರಿಕೆ ಮಾಡಿದ್ವಿ. 12% ಅಂದರೆ ಆಗ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಮತ್ತು ಇವತ್ತು ಯಾರು ಪ್ರೊಟೆಸ್ಟ್ ಮಾಡಿದ್ರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಅವರು ಕೂಡ ಸಚಿವರಾಗಿದ್ದರು. ಆಗ 2020 ಜನವರಿ 26ನೇ ತಾರೀಕು ಫೇರ್ ಹೈಕ್ ಮಾಡಿದಾಗ ಡೀಸೆಲ್ಗೆ ಒಟ್ಟು 4 ಕಾರ್ಪೊರೇಷನ್ಗೆ 9,16,00,000 ಖರ್ಚಾಗ್ತಿತ್ತು. ಒಂದಿನಕ್ಕೆ 9,16,00,000 ಖರ್ಚಾಗ್ತಿತ್ತು. ಈಗ 5 ವರ್ಷದಲ್ಲಿ ಅಂದರೆ 4 ವರ್ಷ 11 ತಿಂಗಳಿಗೆ 13,21,00,000 ಪ್ರತಿದಿನ ಖರ್ಚಾಗ್ತಾಯಿದೆ. ಅಂದರೆ ಆಲ್ಮೋಸ್ಟು 4 ಕೋಟಿ 3,94,95,00,000 ಪ್ರತಿದಿನ ನಮಗೆ ಡೀಸೆಲ್ಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾಯಿದೆ. ಆಮೇಲೆ ಆಗ ಸ್ಯಾಲ್ರೀಸು TADA ಎಲ್ಲ ಇರುತ್ತಲ್ಲ, ಇದೆಲ್ಲ ಸೇರಿ ಒಂದು ದಿನಕ್ಕೆ 4 ಕಾರ್ಪೊರೇಷನ್ಗೆ 12,85,00,000 ಖರ್ಚಾಗ್ತಿತ್ತು. 2020 ದರ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಜನವರಿನಲ್ಲಿ. ಈಗ 18,86,00,000 ಪ್ರತಿದಿನ ಖರ್ಚಾಗ್ತಾಯಿದೆ. ಅಂದರೆ 5.25 ಕೋಟಿ ಅಷ್ಟು ಹಣ ಬರೀ ನಮಗೆ ಸ್ಯಾಲ್ರೀಸಲ್ಲೇ ನಮ್ಗೆ ಜಾಸ್ತಿ ಆಗ್ತಾಯಿದೆ. ಇದೊಂದು 5.25 ಕೋಟಿ, ಇದೊಂದು 4 ಕೋಟಿ, ಅಂದರೆ 9,75,00,000 ಹತ್ತತ್ರ ನಮಗೆ ಪ್ರತಿದಿನ ನಮಗೆ ಖರ್ಚು ಜಾಸ್ತಿ ಆಗ್ತಾಯಿದೆ. ಪ್ರತಿದಿನ ಇದು ಖರ್ಚು ಜಾಸ್ತಿ ಆಗ್ತಾಯಿದೆ. ಆಮೇಲೆ ಎಲ್ಲದಕ್ಕಿಂತಲೂ ಭಾಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ನಮಗೆ ನಾನು ಅಧಿಕಾರ ವಹಿಸ್ಕೊಂಡಾಗ 5,900,000 ಎಷ್ಟು 5,900 ಕೋಟಿ 5,900 ಕೋಟಿ ಸಾಲ ಇಟ್ಟೋಗಿದ್ರು. ಪ್ರಾವಿಡೆಂಟ್ ಫಂಡು, ಗ್ರ್ಯಾಚ್ಯುಯಿಟಿ, ಬಿಲ್ಸ್ ಬಾಕಿ, ಮತ್ತು 2023ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅದು 23ರಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ರು. 1 ಪೈಸಾ ಕೊಡಲಿಲ್ಲ. ಬಡ್ಜೆಟಲ್ಲೂ ಪ್ರಾವಿಷನ್ ಮಾಡಲಿಲ್ಲ. ಎಲ್ಲ ಸೇರಿ 5,900 ಕೋಟಿ ನಾನು ಮಂತ್ರಿ ಆದಾಗ ಇವರು ಸಾಲ ಇಟ್ಬಿಟ್ಟೋಗಿದ್ರು. ಆಮೇಲೆ ನಾನು 2017ರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆದಾಗ ಆವಾಗ ಬರೀ 13,71,00,000 ಮಾತ್ರ ಬಾಕಿ ಇತ್ತು. ಎಷ್ಟು? 13,71,00,000 ಮಾತ್ರ ಆಗ ಬಾಕಿ ಇತ್ತು. ಇವರು ನಮಗೆ 5,900 ಕೋಟಿ ಸಾಲ ಇಟ್ಟು BJP ಅವ್ರು ಹೋಗಿದ್ದರಿಂದ ನಮಗೆ ಈಗ ವೇತನ ಪರಿಷ್ಕರಣೆ ಸ್ವಲ್ಪ ಅನಿವಾರ್ಯ ಆಯಿತು. ಈ ಹೆಣ್ಮಕ್ಳಿಗೆ ಇವತ್ತೇನು ಟಿಕೆಟ್ ದರ ಜಾಸ್ತಿ ಆಗಿದೆ, ಅದನ್ನು ಸಹಜವಾಗಿ ಸರ್ಕಾರನೇ ಭರಿಸುತ್ತೆ. ಆಮೇಲೆ ಇದುವರೆಗೂ ಕೂಡ ಶಕ್ತಿ ಕಾರ್ಯ ಇದರಲ್ಲಿ 8,800 ಕೋಟಿ ಕೊಟ್ಟಿದ್ದಾರೆ ಸರ್ಕಾರ ನಮಗೆ. 8,800 ಕೋಟಿ ಹಣವನ್ನು ನಮಗೆ 4 ಕಾರ್ಪೊರೇಷನ್ಗೆ ಬಿಡುಗಡೆ ಮಾಡಿದ್ದಾರೆ. ಮಾತಾಡ್ತಿದ್ದಾರೆ BJP ಅವರು ಶಕ್ತಿಯಿಂದ ತೊಂದರೆ ಆಗೋಯಿತು ಅಂತ ಹೇಳ್ತಾರೆ.
ಅವರು ಮನುವಾದಿಗಳು. ಅವರಿಗೆ ಮಹಿಳೆಯರ ಸಬಲೀಕರಣ ಅಂದರೆ ಆಗಲ್ಲ. ಮಹಿಳಾ ವಿರೋಧಿಗಳು ಬಿ ಜೆ ಪಿಯವರು. ಡೇ ಒನ್ನಿಂದ ನಾವು ಯಾವತ್ತು ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಆವತ್ತೇ ಸ್ಟಾರ್ಟ್ ಮಾಡಿದ್ರು. ಇವರು ಮಾಡೋದಿಲ್ಲ, ಇವರು ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾರೆ ಅಂತೆಲ್ಲ ಹೇಳಿದರು. ಚುನಾವಣೆ ಆಯಿತು, ನಾವು ಗೆದ್ವಿ, ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಆಮೇಲೆ ಯಾರೂ ಬೇಡ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಒಂದೇ ತಿಂಗಳಿಗೇ ಒಂದು ಟ್ವೀಟ್ ಮಾಡ್ತಾರೆ, BMTC ಅದೇ KSRTC ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತ್ಬಿಡುತ್ತೆ ನೋಡ್ಕೊಳ್ಳಿ, ಇವರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಟ್ವೀಟ್ ಮಾಡೋರು. ನಾವು ಇದುವರೆಗೂ ಕೂಡ ನಾನು ಮಿನಿಸ್ಟರ್ ಆದಮೇಲೆ KSRTC BMTC ಕರೆಕ್ಟಾಗಿ 1ನೇ ತಾರೀಕು ಕೊಡ್ತೀವಿ. 7ನೇ ತಾರೀಕು NWO ಕಲ್ಯಾಣ ಕರ್ನಾಟಕ ನಾವು ಸಂಬಳ ಕೊಟ್ಕೊಂಡು ಬರ್ತಾಯಿದ್ವಿ. ಇವರು ಹಿಂದೆ ಎಲ್ಲನೂ ತಿಂಗಳೆಲ್ಲ ಸಂಬಳ ಕೊಡೋರು. 1 ತಿಂಗಳ ಸಂಬಳ 2 ಸಲ 3 ಸಲ ಕೊಡೋರು ಇವರು. ಅದರಿಂದ ಇವರು ಏನನ್ನ ಮಾಡಿ ಶಕ್ತಿ ಕಾರ್ಯಕ್ರಮವನ್ನು ತೆಗಿಬೇಕು ಅಂತ ಇವರಿಗೆ ಸಹಿಸೋಕ್ಕಾಗ್ತಿಲ್ಲ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಸಹಿಸೋಕ್ಕಾಗ್ತಿಲ್ಲ. ಅದಕ್ಕೆ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾನೇ ಇರ್ತಾರೆ. BMTC, KSRTC, KKRTC, NWRTC 4 ನಿಗಮಗಳು ಕೂಡ ಬನ್ನಿ ಈ ಕಡೆ ಪ್ರಸಾದ್ ಅವರು ಸುಮಾರು ಒಂದು 6-7 ತಿಂಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಬೇಕು ಅಂತ ಕೇಳ್ತಾಯಿದ್ರು. ಅವರು ರೆಸಲ್ಯೂಷನ್ಸ್ ಮಾಡಿ ನನಗೆ ಕಳಿಸಿದರು. ಈಗ ಸಮಯ ಕೂಡ ಬಂದಿರಲಿಲ್ಲ. ಯಾಕೆ ಅವರು ಬೆಲೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಅಂದರೆ, ಉದಾಹರಣೆಗೆ BMTCನಲ್ಲಿ 2014ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಬೆಲೆ ಟಿಕೆಟ್ ದರ ಏರಿಸಿದ್ವಿ. ಆಮೇಲೆ ಆಗ ಡೀಸೆಲ್ ಬೆಲೆ ಕಡಿಮೆ ಆಯಿತು. ಆ 2% ನಾನು ಇಳಿಸಿದ್ದೆ. 14ರಲ್ಲಿ ಬೆಲೆ ಏರಿಕೆ ಮಾಡಿ ಡೀಸೆಲ್ ದರ ಕಡಿಮೆ ಆದಾಗ 2% ಕಡಿಮೆ ಮಾಡಿದ್ದೆ. ಅಂದರೆ 2014ರಿಂದಲೂ ಕೂಡ ದರ ಪರಿಷ್ಕರಣೆ ಆಗಿಲ್ಲ. 2014 ಅಂದರೆ 10 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ. ಆಗ ಡೀಸೆಲ್ ಬೆಲೆ ಎಷ್ಟಿತ್ತು? 40-45 ರೂಪಾಯಿ ಇರಲಿಲ್ಲ. ನಮ್ಮ ಸ್ಯಾಲ್ರೀಸು ಈಗೇನು ಕೊಡ್ತಾಯಿದ್ದೀವೋ ಅದರಲ್ಲಿ ಅರ್ಧಷ್ಟು ಕೂಡ ಇರಲಿಲ್ಲ. ವೇರ್ ಆ್ಯಂಡ್ ಟೈರು ಕೂಡ ಕಡಿಮೆ ಇತ್ತು. ಅದಾದಮೇಲೆ 2020ರಲ್ಲಿ 2020 ಜನವರಿ 26ನೇ ತಾರೀಕು ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಮತ್ತು KSRTC ಅವರು 12% ದರವನ್ನು ಏರಿಕೆ ಮಾಡಿದ್ವಿ. 12% ಅಂದರೆ ಆಗ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಮತ್ತು ಇವತ್ತು ಯಾರು ಪ್ರೊಟೆಸ್ಟ್ ಮಾಡಿದ್ರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಅವರು ಕೂಡ ಸಚಿವರಾಗಿದ್ದರು. ಆಗ 2020 ಜನವರಿ 26ನೇ ತಾರೀಕು ಫೇರ್ ಹೈಕ್ ಮಾಡಿದಾಗ ಡೀಸೆಲ್ಗೆ ಒಟ್ಟು 4 ಕಾರ್ಪೊರೇಷನ್ಗೆ 9,16,00,000 ಖರ್ಚಾಗ್ತಿತ್ತು. ಒಂದಿನಕ್ಕೆ 9,16,00,000 ಖರ್ಚಾಗ್ತಿತ್ತು. ಈಗ 5 ವರ್ಷದಲ್ಲಿ ಅಂದರೆ 4 ವರ್ಷ 11 ತಿಂಗಳಿಗೆ 13,21,00,000 ಪ್ರತಿದಿನ ಖರ್ಚಾಗ್ತಾಯಿದೆ. ಅಂದರೆ ಆಲ್ಮೋಸ್ಟು 4 ಕೋಟಿ 3,94,95,00,000 ಪ್ರತಿದಿನ ನಮಗೆ ಡೀಸೆಲ್ಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾಯಿದೆ. ಆಮೇಲೆ ಆಗ ಸ್ಯಾಲ್ರೀಸು TADA ಎಲ್ಲ ಇರುತ್ತಲ್ಲ, ಇದೆಲ್ಲ ಸೇರಿ ಒಂದು ದಿನಕ್ಕೆ 4 ಕಾರ್ಪೊರೇಷನ್ಗೆ 12,85,00,000 ಖರ್ಚಾಗ್ತಿತ್ತು 2020 ದರ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಜನವರಿನಲ್ಲಿ. ಈಗ 18,86,00,000 ಪ್ರತಿದಿನ ಖರ್ಚಾಗ್ತಾಯಿದೆ. ಅಂದರೆ 5.25 ಕೋಟಿ ಅಷ್ಟು ಹಣ ಬರೀ ನಮಗೆ ಸ್ಯಾಲ್ರೀಸಲ್ಲೇ ನಮ್ಗೆ ಜಾಸ್ತಿ ಆಗ್ತಾಯಿದೆ. ಇದೊಂದು 5.25 ಕೋಟಿ, ಇದೊಂದು 4 ಕೋಟಿ, ಅಂದರೆ 9,75,00,000 ಹತ್ತತ್ರ ನಮಗೆ ಪ್ರತಿದಿನ ನಮಗೆ ಖರ್ಚು ಜಾಸ್ತಿ ಆಗ್ತಾಯಿದೆ. ಪ್ರತಿದಿನ ಇದು ಖರ್ಚು ಜಾಸ್ತಿ ಆಗ್ತಾಯಿದೆ. ಆಮೇಲೆ ಎಲ್ಲದಕ್ಕಿಂತಲೂ ಭಾಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ನಮಗೆ ನಾನು ಅಧಿಕಾರ ವಹಿಸ್ಕೊಂಡಾಗ 5,900,000 ಎಷ್ಟು 5,900 ಕೋಟಿ
5,900 ಕೋಟಿ ಸಾಲ ಇಟ್ಟೋಗಿದ್ರು. ಪ್ರಾವಿಡೆಂಟ್ ಫಂಡು, ಗ್ರ್ಯಾಚ್ಯುಯಿಟಿ, ಬಿಲ್ಸ್ ಬಾಕಿ, ಮತ್ತು 2023ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅದು 23ರಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ರು. ಒಂದು ಪೈಸಾ ಕೊಡಲಿಲ್ಲ, ಬಡ್ಜೆಟಲ್ಲೂ ಪ್ರಾವಿಷನ್ ಮಾಡಲಿಲ್ಲ. ಎಲ್ಲ ಸೇರಿ 5,900 ಕೋಟಿ ನಾನು ಮಂತ್ರಿ ಆದಾಗ ಇವರು ಸಾಲ ಇಟ್ಬಿಟ್ಟೋಗಿದ್ರು. ಆಮೇಲೆ ನಾನು 2017ರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆದಾಗ ಆವಾಗ ಬರೀ 13,71,00,000 ಮಾತ್ರ ಬಾಕಿ ಇತ್ತು. ಎಷ್ಟು? 13,71,00,000 ಮಾತ್ರ ಆಗ ಬಾಕಿ ಇತ್ತು. ಇವರು ನಮಗೆ 5,900 ಕೋಟಿ ಸಾಲ ಇಟ್ಟು ಬಿ ಜೆ ಪಿಯವ್ರು ಹೋಗಿದ್ದರಿಂದ ನಮಗೆ ಈಗ ವೇತನ ಪರಿಷ್ಕರಣೆ ಸ್ವಲ್ಪ ಅನಿವಾರ್ಯ ಆಯಿತು. ಈ ಹೆಣ್ಮಕ್ಳಿಗೆ ಇವತ್ತೇನು ಟಿಕೆಟ್ ದರ ಜಾಸ್ತಿ ಆಗಿದೆ, ಅದನ್ನು ಸಹಜವಾಗಿ ಸರ್ಕಾರನೇ ಭರಿಸುತ್ತೆ. ಆಮೇಲೆ ಇದುವರೆಗೂ ಕೂಡ ಶಕ್ತಿಕಾರಿ ಇದರಲ್ಲಿ 8,800 ಕೋಟಿ ಕೊಟ್ಟಿದ್ದಾರೆ ಸರ್ಕಾರ ನಮಗೆ. 8,800 ಕೋಟಿ ಹಣವನ್ನು ನಮಗೆ 4 ಕಾರ್ಪೊರೇಷನ್ಗೆ ಬಿಡುಗಡೆ ಮಾಡಿದ್ದಾರೆ. ಮಾತೆತ್ತಿದರೆ ಬಿ ಜೆ ಪಿಯವರು ಶಕ್ತಿಯಿಂದ ತೊಂದರೆ ಆಗೋಯಿತು, ಶಕ್ತಿಯಿಂದ ತೊಂದರೆ ಆಗೋಯಿತು ಅಂತ ಹೇಳ್ತಾರೆ. ಅವರು ಮನುವಾದಿಗಳು. ಅವರಿಗೆ ಮಹಿಳೆಯರ ಸಬಲೀಕರಣ ಅಂದರೆ ಆಗಲ್ಲ. ಮಹಿಳಾ ವಿರೋಧಿಗಳು ಬಿ ಜೆ ಪಿಯವರು. ಡೇ ಒನ್ನಿಂದ ನಾವು ಯಾವತ್ತು ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಆವತ್ತೇ ಸ್ಟಾರ್ಟ್ ಮಾಡಿದ್ರು. ಇವರು ಮಾಡೋದಿಲ್ಲ, ಇವರು ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾರೆ ಅಂತೆಲ್ಲ ಹೇಳಿದರು. ಚುನಾವಣೆ ಆಯಿತು, ನಾವು ಗೆದ್ವಿ, ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಆಮೇಲೆ ಯಾರೂ ಬೇಡ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಒಂದೇ ತಿಂಗಳಿಗೇ ಒಂದು ಟ್ವೀಟ್ ಮಾಡ್ತಾರೆ, BMTC ಅದೇ KSRTC ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತ್ಬಿಡು ನೋಡ್ಕೊಳ್ಳಿ, ಇವರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಟ್ವೀಟ್ ಮಾಡೋರು. ನಾವು ಇದುವರೆಗೂ ಕೂಡ ನಾನು ಮಿನಿಸ್ಟರ್ ಆದಮೇಲೆ KSRTC BMTC ಕರೆಕ್ಟಾಗಿ 1ನೇ ತಾರೀಕು ಕೊಡ್ತೀವಿ. 7ನೇ ತಾರೀಕು NWO ಕಲ್ಯಾಣ ಕರ್ನಾಟಕ ನಾವು ಸಂಬಳ ಕೊಟ್ಕೊಂಡು ಬರ್ತಾಯಿದ್ವಿ. ಇವರು ಹಿಂದೆ ಎಲ್ಲನೂ ತಿಂಗಳೆಲ್ಲ ಸಂಬಳ ಕೊಡೋರು. 1 ತಿಂಗಳ ಸಂಬಳ 2 ಸಲ 3 ಸಲ ಕೊಡೋರು ಇವರು. ಅದರಿಂದ ಇವರು ಏನನ್ನ ಮಾಡಿ ಶಕ್ತಿ ಕಾರ್ಯಕ್ರಮವನ್ನು ತೆಗಿಬೇಕು ಅಂತ ಇವರಿಗೆ ಸಹಿಸೋಕ್ಕಾಗ್ತಿಲ್ಲ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಸಹಿಸೋಕ್ಕಾಗ್ತಿಲ್ಲ. ಅದಕ್ಕೆ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾನೇ ಇರ್ತಾರೆ.